ನಮಸ್ಕಾರ. ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಮಾರುತಿ ಪಾವಗಡ. ಯತ್ನಾಳ್ಗೆ ಹೈಕಮಾಂಡ್ ಬಲ ಅಂದರೆ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಬಹಿರಂಗಗೊಂಡಿರುವಂಥದ್ದು ನಾವು ದಿನಾ ನೋಡ್ತಾ ಇದ್ದೀವಿ. ಒಂದು ಕಡೆ ವಿಜೇಂದ್ರ ಅವರ ಬಣ, ಮತ್ತೊಂದು ಕಡೆ ಯತ್ನಾಳ್ ಬಣ. ಹಾಗಾದರೆ ಯತ್ನಾಳ್ ಅವರನ್ನು ಕಡಿವಾಣ ಹಾಕೋದಕ್ಕೆ ಬಿಜೆಪಿಯ ರಾಜ್ಯ ಮಟ್ಟದ ನಾಯಕರಿಗಾಗಲಿ ರಾಷ್ಟ್ರ ಮಟ್ಟದ ನಾಯಕರಿಗಾಗಲಿ ಆಗಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಸದಾ ಬಿಜೆಪಿಯ ಕಾರ್ಯಕರ್ತರಲ್ಲಿ ಕಾಡ್ತಾ ಇದೆ. ಸಹಜವಾಗಿ ಯತ್ನಾಳ್ ಅವರು ಮೊದಲಿಂದಲೂ ಕೂಡ ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧ ನೇರವಾಗಿ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಹಾಗಂದ ಮಾತ್ರಕ್ಕೆ ಯತ್ನಾಳ್ ಅವರು ಪರಮೋಚ್ಚ ನಾಯಕರ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಯತ್ನಾಳ್ ಅವರು ರಾಜ್ಯ ಮಟ್ಟದಲ್ಲಾಗಿರ್ಬೋದು ರಾಷ್ಟ್ರ ಮಟ್ಟದಲ್ಲಾಗಿರ್ಬೋದು ಬಿ ಜೆ ಪಿಯ ಪರಮೋಚ್ಚ ನಾಯಕರು ಅಲ್ಲವೇ ಅಲ್ಲ. ಹಾಗಂತ ಯತ್ನಾಳು ತಮಗೆ ಅನಿಸಿದ್ದನ್ನು ಹೇಳದೇ ಇರುವಂತಹ ಮನುಷ್ಯನೂ ಕೂಡ ಅಲ್ಲ. ವಿಧಾನಸಭೆಯ ಹೊರಗಡೆ ಆಗಿರ್ಬೋದು ವಿಧಾನಸಭೆಯ ಒಳಗಡೆ ಆಗಿರ್ಬೋದು ನೇರವಾಗಿ ಹೇಳುವಂತಹ ಒಂದು ವ್ಯಕ್ತಿ. ವಿಪಕ್ಷಗಳನ್ನು ಅಂದರೆ ಕಾಂಗ್ರೆಸ್ಸನ್ನು ಯಾವ ರೀತಿಯಾಗಿ ಟೀಕೆ ಮಾಡ್ತಾರೋ ತಮ್ಮ ಸ್ವಪಕ್ಷದಲ್ಲೂ ಕೂಡ ತಮಗೆ ಆಗದೇ ಇರುವಂತಹ ವಿಚಾರಗಳಾಗಿರ್ಬೋದು ಇಲ್ಲವೇ ಪಕ್ಷ ದಾರಿ ತಪ್ಪದಂಥ ಒಂದು ಸಂದರ್ಭದಲ್ಲಿ ತಮ್ಮ ಹಿರಿಯ ನಾಯಕರನ್ನು ಕೂಡ ಪ್ರಶ್ನೆ ಮಾಡುವಂಥ ಒಂದು ಕೆಲಸ ಯತ್ನಾಳ್ ಆಗಿಂದಾಗೆ ಮಾಡ್ತಲೇ ಬಂದಿದ್ದಾರೆ. ಇವತ್ತು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು ಆದ ಬಳಿಕ ಯತ್ನಾಳ್ ಆ ರೀತಿಯಾಗಿ ಮಾತಾಡುವಂಥದ್ದು ಹೆಚ್ಚು ಆಗ್ತಾ ಇದೆ. ಯತ್ನಾಳ್ ಅಷ್ಟೇ ಅಲ್ಲ, ಯಾರೆಲ್ಲ ವಿಜೇಂದ್ರ ಅವರನ್ನು ವಿರೋಧ ಮಾಡ್ತಾ ಇದ್ರೋ ಅವರನ್ನು ಒಗ್ಗೂಡಿಸ್ಕೊಂಡು ಮಾತಾಡುವಂಥ ಒಂದು ಕೆಲಸವನ್ನು ಯತ್ನಾಳ್ ಅವರು ಮಾಡಿದ್ದಾರೆ. ಯತ್ನಾಳ್ ಅವರ ಬಣದಲ್ಲಿ ಈಗ ಪ್ರಸ್ತುತ ನಮಗೆ ಕಾಣ್ತಾ ಇರುವಂಥದ್ದು ಮೊದಲನೇದಾಗಿ ಮಾಜಿ ಸಚಿವರಾದಂತಹ ರಮೇಶ್ ಜಾರಕಿಹೊಳಿ ಹಾಗೂ ಮಾಜಿ ಸಚಿವರಾದಂತಹ ಕುಮಾರ್ ಬಂಗಾರಪ್ಪ, ಮಾಜಿ ಸಂಸದ ಪ್ರತಾಪ್ ಸಿಂಹ ಆಗಿರ್ಬೋದು, ಹಲವು ನಾಯಕರುಗಳು ಅವ್ರ ಜೊತೆ ಗುರುತಿಸ್ಕೊಂಡಿದ್ದಾರೆ. ಯಾರೆಲ್ಲ ವಿಜೇಂದ್ರ ಅವರನ್ನು ವಿರೋಧ ಮಾಡ್ತಿದ್ರೋ ಅವರು ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ವಫ್ ವಿಚಾರ ಬಂದ ಬಳಿಕ ರಾಜ್ಯ ಬಿಜೆಪಿ ನಡೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಯತ್ನಾಳ್ ಟೀಮ್ ಈಗಾಗಲೇ ಉತ್ತರ ಕರ್ನಾಟಕದಿಂದ ಪ್ರವಾಸ ಆರಂಭ ಮಾಡಿದ್ದಾರೆ. ಎಲ್ಲೆಲ್ಲಿ ಯತ್ನಾಳ್ ಹೋಗ್ತಾರೋ ಅಲ್ಲಿ ಯತ್ನಾಳ್ಗೆ ವಿರುದ್ಧವಾಗಿ ವಿಜೇಂದ್ರ ಅವರ ಬಣ ಮಾತಾಡ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರು ರಾಜ್ಯ ಬಿಜೆಪಿ ಆಗಿಂದಾಗೆ ಮಾತಾಡ್ತಾಳೆ ಇದೆ. ಅದಕ್ಕೂ ಮತ್ತೆ ನಮಗೆ ಸಂಬಂಧ ಇಲ್ಲ ಅನ್ನುವಂಥದ್ದನ್ನು ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ, ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಆದರೆ ಕೇಂದ್ರ ಬಿಜೆಪಿ ನಾಯಕರು ಮಾತ್ರ ಮೌನವಾಗಿದ್ದಾರೆ. ಇದು ಭಾಳಷ್ಟು ಸ್ಪಷ್ಟವಾಗಿ ಕಾಣಿಸುತ್ತೆ. ಯತ್ನಾಳ್ಗೆ ಹೈಕಮಾಂಡ್ ಬಲ ಇದ್ದೇ ಇದೆ, ಹೈಕಮಾಂಡ್ ಬಲ ಇದ್ದೇ ಇದೆ ಅನ್ನುವಂಥದ್ದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂತೇಳಿದ್ರೆ ಯತ್ನಾಳ್ ಅವ್ರಿಗೆ ಪ್ರಹ್ಲಾದ್ ಜೋಶಿ ಆಗಿರ್ಬೋದು, ಬಿ ಎಲ್ ಸಂತೋಷ್ ಆಗಿರ್ಬೋದು, ಶೋಭಾ ಕರಂದ್ಲಾಜೆ ಆಗಿರ್ಬೋದು, ವಿ ಸೋಮಣ್ಣ ಆಗಿರ್ಬೋದು, ಇವರೆಲ್ಲರೂ ಕೂಡ ಸಂಪೂರ್ಣವಾಗಿ ಅವ್ರ ಪರ ನಿಂತಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಇವರೆಲ್ಲರ ಸಪೋರ್ಟ್ ಇಲ್ಲದೇ ಇದ್ದಿದ್ರೆ ಯತ್ನಾಳ್ ಈ ಮಟ್ಟಕ್ಕೆ ಯಡಿಯೂರಪ್ಪ ವಿಜೇಂದ್ರ ಅವ್ರ ವಿರುದ್ಧ ಗರ್ಜನೆ ಮಾಡೋದಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ. ಇವರೆಲ್ಲರ ಬಲದಿಂದಲೇ ಇವರೆಲ್ಲ ಸಪೋರ್ಟಿಂದಲೇ ಯತ್ನಾಳ್ ಅವರು ಬಹಿರಂಗವಾಗಿ ಸ್ವಪಕ್ಷದ ನಾಯಕರುಗಳ ವಿರುದ್ಧವೇ ಮಾತಾಡ್ತಾ ಇರುವಂಥದ್ದು. ನಾನು ಯಾಕೆ ವಿಜೇಂದ್ರ ಅವರ ಮಾತನ್ನು ಕೇಳಬೇಕು? ನಾನು ಅವ್ರಿಗಿಂತಲೂ ಕೂಡ ಸೀನಿಯರ್ ಆಗಿದ್ದೀನಿ, ನಾನು ಅವ್ರಿಗಿಂತಲೂ ಕೂಡ ಹೆಚ್ಚು ಪಕ್ಷವನ್ನು ಕಟ್ಟಿದ್ದೀನಿ, ನಾನು ಅವ್ರ ಮಾತು ಕೇಳೋದೇ ಇಲ್ಲ. ಅವ್ರು ಬೇಕಿದ್ರೆ ಬಂದು ನನ್ನ ಸಂಘದಲ್ಲಿ ಅವರು ಸೇರಲಿ, ನಾನು ಹೋಗ್ತಿರುವಂಥ ಹೋರಾಟದಲ್ಲಿ ಅವರು ಸೇರಲಿ ಅನ್ನುವಂಥದ್ದನ್ನು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಇದು ಪದೇ ಸಾಮಾನ್ಯ ಬಿ ಜೆ ಪಿ ಕಾರ್ಯಕರ್ತನಿಗೂ ಕೂಡ ಗೊತ್ತಾಗೋದು ಏನಂತ ಹೇಳಿದ್ರೆ ಯತ್ನಾಳ್ ಅವ್ರಿಗೆ ದೆಹಲಿ ನಾಯಕರುಗಳ ಸಪೋರ್ಟ್ ಇಲ್ಲದೆ ಇದ್ದರೆ ಈ ಮಟ್ಟಕ್ಕೆ ರಾಜ್ಯ ಮಟ್ಟದ ನಾಯಕರುಗಳನ್ನು ಎಲ್ಲರನ್ನೂ ಕೂಡ ಎದುರಾಕೊಂಡು ರಾಜಕೀಯ ಮಾಡ್ತಿರ್ಲಿಲ್ಲ. ಯಾಕಂತೇಳಿದ್ರೆ ವಿಧಾನಸಭೆಯ ಒಳಗಡೆ ನಮ್ಮ ನಾಯಕರುಗಳು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾರೆ ಅಂತ ನೇರವಾಗಿ ಅಶೋಕ್ ಸೇರಿದಂತೆ ಹಲವರಿಗೆ ಹೇಳ್ತಾರೆ. ಅದೇ ರೀತಿ ವಿಧಾನಸಭೆಯ ಹೊರಗಡೆ ಪ್ರತಿಭಟನೆಗಳು ಬೇರೆ ವಿಚಾರಗಳು ಬಂದಾಗ ವಿಜೇಂದ್ರ ಅವರನ್ನು ನೇರವಾಗಿ ಮಾತಾಡ್ತಾರೆ. ಅಪ್ಪ ಮಕ್ಕಳು ಸೇರಿ ಮಾಡ್ತಾರೆ, ನಾನು ಯಾಕೆ ಅವರ ಮಾತನ್ನು ಕೇಳಲಿ, ನಾನು ಅವ್ರಿಗಿಂತಲೂ ಸೀನಿಯರು, ನಾನು ವಾಜಪೇಯಿ ಅವರ ಕಾಲದಲ್ಲೇ ಮಿನಿಸ್ಟರ್ ಆಗಿದ್ದಂಥವನು, ಈ ವಿಚಾರಗಳನ್ನು ಹೇಳುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಬಿ ಜೆ ಪಿಯ ಹೈಕಮಾಂಡ್ಗೂ ಕೂಡ ರಾಜ್ಯ ಬಿ ಜೆ ಪಿಯಲ್ಲಿ ಇಂಥದ್ದೇ ಪರಿಸ್ಥಿತಿ ಆಗಬೇಕು ಅಂತ ಲೆಕ್ಕಾಚಾರ ಹಾಕ್ಕೊಂಡು ಮಾಡ್ತಿದ್ದಾರೇನೋ ಗೊತ್ತಿಲ್ಲ. ಯಾಕಂತೇಳಿದ್ರೆ ಯಡಿಯೂರಪ್ಪ ಪುತ್ರ ವಿಜೇಂದ್ರ ಆಗಿರ್ಬೋದು, ರಾಘವೇಂದ್ರ ಅವರನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದಾದರೆ ಇಂಥ ಒಬ್ಬ ನಾಯಕ ಇರಬೇಕು. ನಾವು ಹೇಳಿದಂತೆ ನಮ್ಮ ತಾಳಕ್ಕೆ ತಕ್ಕಂತೆ ಕುಣಿಯುವಂಥ ಒಬ್ಬ ನಾಯಕ ಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಇವರನ್ನು ಚೂ ಬಿಟ್ರ ಅನ್ನುವಂಥ ಒಂದು ಪ್ರಶ್ನೆಗಳು ಉದ್ಭವ ಆಗಿರುವಂಥದ್ದು. ಅದರಲ್ಲೂ ಸಹಜವಾಗಿ ಯಡಿಯೂರಪ್ಪ ಕುಟುಂಬದ ಬಗ್ಗೆ ಶೋಭಾ ಕರಂದ್ಲಾಜೆಗೆ ಅಷ್ಟಕ್ಕಷ್ಟೇ, ಬಿ ಎಲ್ ಸಂತೋಷ್ ಅವ್ರಿಗೂ ಅಷ್ಟಕ್ಕಷ್ಟೇ, ವಿ ಸೋಮಣ್ಣ ಮತ್ತು ಯಡಿಯೂರಪ್ಪನಿಗಂತೂ ಆಗೋದೇ ಇಲ್ಲ. ಸ್ವಲ್ಪ ಮಟ್ಟಿಗೆ ಲೋಕಸಭಾ ಚುನಾವಣೆಯಲ್ಲಿ ಸರಿಯಾದರು ಅನ್ನೋದು ಬಿಟ್ಟರೆ ಅದಕ್ಕೂ ಮೊದಲು ವಿ ಸೋಮಣ್ಣ ಬಹಿರಂಗವಾಗಿ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೂಡ ಯಡಿಯೂರಪ್ಪ ಅವರ ಕುಟುಂಬದ ಬಗ್ಗೆ ಅಷ್ಟಕ್ಕಷ್ಟೇ. ಈ ನಾಲ್ವರು ನಾಯಕರು ದೆಹಲಿಯಲ್ಲಿ ಇದ್ದುಕೊಂಡೇ ರಾಜ್ಯದಲ್ಲಿ ಯತ್ನಾಳ್ ಅವರನ್ನು ಈ ರೀತಿಯಾಗಿ ಬಿಟ್ರ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಒಂದು ವೇಳೆ ವಿಜೇಂದ್ರ ಅವರು ಎಲ್ಲರನ್ನೂ ಕೂಡ ಕಂಟ್ರೋಲ್ ಮಾಡ್ತಿಲ್ಲ ಅನ್ನುವಂಥ ಒಂದು ಅಸಮಾಧಾನ ಬಿ ಜೆ ಪಿ ವರಿಷ್ಠರಿಗೆ ಬಂದಿದ್ದೆ ಆದರೆ ಬಹುತೇಕ ಆ ಸಂದರ್ಭದಲ್ಲಿ ಲಿಂಗಾಯತ ಮತ್ತೊಬ್ಬ ಪ್ರಭಾವಿ ನಾಯಕರನ್ನು ರಾಜ್ಯಾಧ್ಯಕ್ಷರನ್ನು ಮಾಡೋಣ ಅನ್ನುವಂಥ ಒಂದು ಸಂದರ್ಭ ಬಂದಾಗ ಸಹಜವಾಗಿ 2 ವರ್ಷಗಳ ಬಳಿಕ
ಕೇಂದ್ರದ ಸಂಪುಟ ವಿಸ್ತರಣೆ ಆದಂಥ ಒಂದು ಸಂದರ್ಭದಲ್ಲಿ ಸೋಮಣ್ಣ ಅವರನ್ನು ಆಗ ತಂದು ಪ್ರತಿಷ್ಠಾಪನೆ ಮಾಡಿದ್ರು ಕೂಡ ಯಾವುದೇ ಆಶ್ಚರ್ಯ ಇಲ್ಲ. ಇವೆಲ್ಲವೂ ಕೂಡ BJPಯ ಹೈಕಮಾಂಡ್ಗೆ ಬಿಟ್ಟಂತಹ ಒಂದು ವಿಚಾರಗಳು. ಆದರೆ ಇಡೀ ದೇಶವನ್ನು ಆಳ್ತಿರುವಂಥ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಯತ್ನಾಳ್ ಅವರನ್ನು ಕಂಟ್ರೋಲ್ ಮಾಡೋಕ್ಕೆ ಆಗದೇ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ? BJPಯ ಹೈಕಮಾಂಡ್ಗಿಂತಲೂ ಕೂಡ ಯತ್ನಾಳ್ ದೊಡ್ಡ ಲೀಡ್ರಾ ಅನ್ನುವಂಥ ಒಂದು ಪ್ರಶ್ನೆಗಳು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಉದ್ಭವ ಆಗ್ತವೆ. ಪ್ರತಿಯೊಬ್ಬ BJPಯ ಕಾರ್ಯಕರ್ತನೂ ಕೂಡ ಇಂಥ ಒಂದು ಪ್ರಶ್ನೆಗಳು ಬಂದೇ ಬರ್ತವೆ. ಹೀಗಾಗಿ ಯತ್ನಾಳ್ ಅವರ ಈ ನಡೆಯ ಹಿಂದೆ ಈ 4 ನಾಯಕರುಗಳು ಇರೋದ್ರಿಂದಲೇ ಯತ್ನಾಳ್ ರಾಜ್ಯದಲ್ಲಿ ಗರ್ಜಿಸ್ತಾ ಇರೋದು ಅನ್ನುವಂಥ ಒಂದು ಚರ್ಚೆ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಆಗ್ತಾ ಇದೆ.